ಏನಿದು ದಾಮಿನಿ, ಮೇಲೆ ಸಿಲ್ಕ್ ಸೆಕ್ಷನ್ ನಲ್ಲಿ ಗ್ರ್ಯಾಂಡ್ ಆಗಿರೋ ಸೀರೆಗಳನ್ನ ಸೆಲೆಕ್ಟ್ ಮಾಡ್ತಾ ಇದ್ರೆ ಇಲ್ಲೇನೋ ಇನ್ನೂ ಚೆನ್ನಾಗಿದೆ ಅಂತ ಕರ್ಕೊಂಡು ಬಂದಿ ಆರ್ಡಿನರಿ ಸೀರೆಗಳು. ಅಕ್ಕ, ನಾನು ಆಗ್ಲೇ ನೋಡುವಾಗ ಡಿಸೈನ್ಸ್ ಎಲ್ಲ ಚೆನ್ನಾಗೇ ಇತ್ತು. ನಿನ್ ಲೆವೆಲ್ ಕರೆಕ್ಟ್ ಆಗೇ ಇದೆ ನೋಡಿ ಮೇಡಮ್. ನಾನು ಸೆಲೆಕ್ಟ್ ಮಾಡಿರೋ ಎಲ್ಲ ಸಿಲ್ಕ್ ಸ್ಯಾರಿಗಳನ್ನು ಪ್ಯಾಕ್ ಮಾಡಿ ಬಿಲ್ಲಿಂಗ್ ಸೆಕ್ಷನ್ ಕಳಿಸ್ಕೊಡಿ. ಎಸ್ಪೆಷಲಿ ನಾನು ಕೊನೆಯಲ್ಲಿ ಒಂದು ಸೀರೆನ ಸೆಲೆಕ್ಟ್ ಮಾಡಿದ್ದೀನಿ, ಅದನ್ನಂತೂ ಖಂಡಿತ ಮರಿಬೇಡಿ. ಓಕೆ ಮೇಡಮ್. ಪಾರ್ವತಿ, ತುಂಬಾ ಥ್ಯಾಂಕ್ಸ್ ದೊಡ್ಡ ಯಜಮಾನ್ರೆ. ದಟ್ಸ್ ಓಕೆ. ಸಾರಥಿ, ನೀವು ಪಾರ್ವತಿನ ಕರ್ಕೊಂಡು ಮನೆಗೆ ಹೋಗಿ. ಆಫೀಸ್ಗೆ ಕಾರ್ ಡ್ರೈವ್ ಮಾಡ್ಕೊಂಡು ನಾನೇ ಹೋಗ್ತೀನಿ. ಅಲ್ಲ ಯಜಮಾನ್ರೆ, ಅಮ್ಮವ್ರನ್ನೆಲ್ಲ. ಸಾರಥಿ, ನೀವೇನು ಚಿಂತೆ ಮಾಡಬೇಡಿ, ಕಾರ್ ಕೀ ಕೊಡಿ. ಕೊಡಿ. ಪಾರ್ವತಿ, ಗಂಡಿನ ಕಡೆಯವ್ರು ಬಂದಾಗ ಗಾಬರಿ ಆಗ್ಬೇಡ. ಅವ್ರಿಗೆ ಏನು ಕ್ವಶನ್ ಕೇಳಿದ್ರು ಕರೆಕ್ಟಾಗಿ ಆನ್ಸರ್ ಮಾಡಬೇಕು. ಓಕೆ? ಸರಿ ದೊಡ್ಡ ಯಜಮಾನ್ರೆ. ಗುಡ್ ಲಕ್. ನೋಡ, ಬರ್ತೀವಿ ಯಜಮಾನ್ರೆ. ಅಕ್ಕ, ದಿಶಾನ್ಗೆ ಅಂತ ಆಲ್ರೆಡಿ 2 ಸೀರೆನ ಸೆಲೆಕ್ಟ್ ಮಾಡಿದ್ದೀರಾ? ಕೊನೆಯಲ್ಲಿ ಒಂದು ಸೀರೆ ಸೆಲೆಕ್ಟ್ ಮಾಡಿದ್ರಲ್ಲ, ತುಂಬಾ ಮುಖ್ಯವಾದವ್ರಿಗೆ ಅಂತ, ಅದು ಯಾರಿಗಕ್ಕ? ಅದು ನನ್ನ ಮೊದಲನೇ ಸೊಸೆ. ನನ್ನ ಆದಿ ಕೈ ಹಿಡಿಯೋ ಅದೃಷ್ಟವಂತೆಗೆ. ಏನ್ ಮೀರಾ ಅವ್ರೆ, ಅಕ್ಕ ಹೇಳಿದ್ ಕೇಳಿ ಶಾಕ್ ಆಯ್ತಾ? ಆಗ್ಲೇಬೇಕು ಬಿಡಿ. ಹುಡುಗಿ ಇನ್ನು ಫಿಕ್ಸ್ ಆಗಿಲ್ಲ, ಅವಳು ಯಾರು ಅಂತಾನೆ ಗೊತ್ತಿಲ್ಲ. ಈಗ್ಲೇ ಯಾಕೆ ಸೀರೆ ಅಂತ ತಾನೇ ನಿಮ್ ಯೋಚನೆ. ಈಗ ನಾನು ಹೇಳೋದನ್ನ ಕೇಳಿದ್ರೆ ಇನ್ನೂ ಶಾಕ್ ಆಗ್ತೀರಾ. ನಮ್ಮಕ್ಕ ಮುಂದೆ ಬರೋ ದೊಡ್ಡ ಸೊಸೆಗೆ ರೂಮ್ ತುಂಬಾ ಗ್ರ್ಯಾಂಡ್ ಸೀರೆಗಳು, ದೊಡ್ಡ ದೊಡ್ಡ ಒಡವೆಗಳು ಎಲ್ಲ ಇಟ್ಟಿದ್ದಾರೆ. Oh, you're great, Akila. I am surprised, you know. ನನ್ನ ಮಗಳು ದಿಶಾಗೆ 60ಕ್ಕಿಂತ ಹೆಚ್ಚು ಸಾರಿನ ಪರ್ಚೇಸ್ ಮಾಡಿದ್ಯಾ. ಇನ್ನು ಮುಂದೆ ನಿನ್ ಸೊಸೆ ಆಗಿ ಬರೋಳಗೂ ಅದೇ ತರ ಸಾರೀಸ್ ಎಲ್ಲ ಸೆಲೆಕ್ಟ್ ಮಾಡಿಟ್ಟಿದ್ಯಾ. ರಿಯಲಿ ಗ್ರೇಟ್ ಅಖಿಲ ನೀನು.